ಮಶ್ರೂಮ್ ಕರಿ ಮಾಡ್ತಿದ್ದೀನಿ. ಮಶ್ರೂಮು 400 ಗ್ರಾಮ್ ಇದೆ, ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮ್ಯಾರಿನೇಷನ್ ಮಾಡೋಣ. ಮೊಸರು 1 ಕಪ್ಪು, ಸಣ್ಣದು 1 ಕಪ್ಪು, ಗರಂ ಮಸಾಲ 1 ಸ್ಪೂನು, ಬ್ಯಾಡ್ಗೆ ಚಿಲ್ಲಿ ಪೌಡರು 2 ಸ್ಪೂನ್ ಹಾಕ್ತಾಯಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಾಗಿದೆ, ಅರ್ಧ ಗಂಟೆ ಇಟ್ಬಿಡೋಣ. ಇದು ಈಗ ಒಗ್ಗರಣೆ ಮಾಡೋಣ. ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ 3 ಸ್ಪೂನ್ ಹಾಕ್ತಾಯಿದ್ದೀನಿ. 2 ಏಲಕ್ಕಿ, 1 ಪಲಾವ್ ಎಲೆ, ದೊಡ್ಡದು 3 ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಹಾಕೋಣ. ಹಸಿಮೆಣಸಿನ್ಕಾಯಿ 3 ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಸಾಕು, ಇಷ್ಟು ಬೆಂದರೆ ಸಾಕು, 70% ಬೆಂದರೆ ಸಾಕು. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. 3 ಟೊಮೊಟೊ ತೊಗೊಂಡಿದ್ದೀನಿ. ಅರಿಶಿನ ಅರ್ಧ ಸ್ಪೂನು, ಧನಿಯಾ ಪೌಡರು 1 ಸ್ಪೂನು, ಚಿಲ್ಲಿ ಪೌಡರು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯ್ದು ಖಾರ ಇರಲ್ಲ. ಜೀರಾ ಪೌಡರು ಅರ್ಧ ಸ್ಪೂನು, ಮಟನ್ ಮಸಾಲ ಹಾಕ್ತಾಯಿದ್ದೀನಿ. ಎರಡೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಇದೆ 3 ವಿಸಿಲ್ ಬರೋಂಗೆ ಕೂಗ್ಸೋಣ. 3 ವಿಸಿಲ್ ಬಂದರೆ ಅದೆಲ್ಲ ಚೆನ್ನಾಗಿ ಗ್ರೇವಿ ಆಗುತ್ತೆ, ಚೆನ್ನಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಬೆಂದು. ಈಗ 3 ವಿಸಿಲ್ ಆಗಿದೆ, ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಮಶ್ರೂಮ್ ಹಾಕೋಣ. ಈಗ ಕಲಸಿಟ್ಟಿದ್ದು ಮಶ್ರೂಮ್ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕಿ ಕಲಸಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಒಂದು ಸಣ್ಣದು 1 ಕಪ್ಪಲ್ಲಿ ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡಿಬಿಟ್ಟು 1 ವಿಸಿಲ್ ಕೂಗ್ಸೋಣ, ಸಾಕು. ಹಾಗೆ ಬೇಯಿಸಂಗಿದ್ರೆ ಹಾಗೇನೂ ಬೇಯಿಸಿ, ಕುಕ್ಕರ್ ಕೂಗಿಸ್ತೀರ.
ಈಗ ಒಂದು ವಿಸಿಲ್ ಕೂಗಿಸ್ತೀನಿ. ವಿಸಿಲಾಗಿ ತಣ್ಣಗಾಗಿದೆ, ನೋಡೋಣ. ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಗಟ್ಟಿ ಮಾಡ್ತೀನಿ ನಾನು ಚಪಾತಿಗೆ. ಇಷ್ಟು ತೆಳ್ಳಗಿದ್ರೆ ಅನ್ನ ಎಲ್ಲ ತಿನ್ಬೋದು. ಸ್ವಲ್ಪ ಗಟ್ಟಿ ಮಾಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸಾಕು. ಬೆಣ್ಣೆ ಸ್ವಲ್ಪ ಹಾಕ್ತಿದ್ದೀನಿ, 1 ಸ್ಪೂನಷ್ಟು ಬೆಣ್ಣೆ. ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟಿಗೆ. ಅನ್ನಕ್ಕೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ನಾನು ಎರಡಕ್ಕೂ ಆಗೋಂಗೆ ಮಾಡಿದ್ದೀನಿ, ಅನ್ನಕ್ಕೆ ಚಪಾತಿಗೆ. ಸಾಕು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ.